ಅನುಪಾತ ಹೆಂಗ್ ಬರ್ತೀನಿ ಹೇಳ್ರಿ, ಎಂ ಡಿವೈಡೆಡ್ ಬೈ ಎಂ ಬಿ. ನೋಡ್ರಿ ಏನ್ ಬರ್ತೀನಿ ಹೇಳ್ರಿ, ಎಂ ಏನ್ ಬರ್ತೀನಿ ಹೇಳ್ರಿ ಈಗ ಎಂ ಬಿ. ನೋಡ್ರಿ ಈಗ ಎರಡ್ ರೀತಿ ಮೂರ್ ರೀತಿ ಬರಿಬೋದಿತ್ತು, ಎಂ ಬೈ ಎಂ ಬಿ, ಎಲ್ ಬೈ ಎಲ್ ಸಿ ಅಂತ ಬರಿಬೋದಿತ್ತು. ಆದ್ರೆ ನಂಗೆ ಏನ್ ಸಾಧಿಸ್ರಿ ಅಂತ ಹೇಳಿದ್ರೆ ಅದ್ರ ಕಡೆ ಲಕ್ಷ್ಯ ಇರ್ಬೇಕು, ವೆರಿ ಇಂಪಾರ್ಟೆಂಟ್. ಎಂ ಡಿವೈಡೆಡ್ ಬೈ ಏನ್ ಬೇಕಂತ ಹೇಳ್ಯಾರ, ಹಂಗಾದ್ರೆ ಒಂದು ಸಣ್ಣ ಬಾವು ಇನ್ನೊಂದು ಏನ್ ಮಾಡ್ಬೇಕ್ರಿ ದೊಡ್ಡದು. ಹಂಗಾದ್ರೆ ಏನ್ ಬರೀಬೇಕು ಹೇಳ್ರಿ, ಎಂ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಸೇಮ್ ಈ ತರ ಹಂಗ ಮಾಡ್ಬೇಕಿಲ್ಲ ನೋಡ್ರಿ, ಎಲ್ ಡಿವೈಡೆಡ್ ಬೈ ಎ ಸಿ, ಎಲ್ ಬೈ ಎ ಸಿ, ಎಲ್ ಡಿವೈಡೆಡ್ ಬೈ ಎ ಸಿ. ಅಂಡರ್ಸ್ಟುಡ್ ಆಗ್ತದೆ. ಸೊ ಇದಕ್ಕೆ ಸಮೀಕರಣ ಏನಂತ ಕೇಳ್ತೀನಿ ಹೇಳ್ರಿ, ಒಂದು. ನೋಡ್ರಿ ಮೇಡಮ್ ನಮ್ದವ್ರು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ, ಇದು ಏನಂತ ನೋಡ್ರಿ, ಅವರ ಕೊಟ್ರೆ ಎಲ್ ಎಂ ಲಂಬ ಸಮಾಂತರ ಸಿ ಬಿ ಅಂತ ಹೇಳ್ಯಾರ, ಎಲ್ ಎಂ ಸಮಾಂತರ ಸಿ ಬಿ. ಹಾಗಾದ್ರೆ ಯಾವ ತ್ರಿಭುಜದೊಳಗೆ ಬರ್ತಂದ್ರೆ ತ್ರಿಭುಜ ಎ ಬಿ ಸಿ ಒಳಗೆ ಬರ್ತದ ಅದು. ಹಾಗಾದ್ರೆ ತ್ರಿಭುಜದ ಒಂದು ಬಾವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಉಳಿದೆರಡು ಭಾಗಗಳನ್ನು ಸಮಾನುಪಾತಕ್ಕೆ ವಿಭಾಗಿಸುತ್ತದೆ ಅಂತ ಹೇಳಿ ಟೇಲ್ಸ್ ಥಿಯರಂ ಹೇಳಿದಾರೆ. ಸೊ ಹಂಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಟೇಲ್ಸ್ನ ಪ್ರಮೇಯದ ಪ್ರಕಾರ ಯಾವ ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಒಳಗೆ ಎಲ್ ಎಂ ಸಮಾಂತರ ಪಿ ಸಿ ಅಂತ ಕೊಟ್ಟಾರ. ಹಂಗ ಟೇಲ್ಸ್ನ ಪ್ರಮೇಯದ ಪ್ರಕಾರ ನೋಡ್ರಿ ಏನ್ ಬರ್ತೀನಿ, ಎ ಎಂ ಡಿವೈಡೆಡ್ ಬೈ ಎಂ ಬಿ ಬರಲಿಲ್ಲ. ಈಗ ನಾ ಯಾಕಂದ್ರೆ ನನಗೆ ಏನಂತ ಸಾಧಿಸ್ಬೇಕಾಗಿತ್ತು ಅಂದ್ರೆ ಎ ಎಂ ಡಿವೈಡೆಡ್ ಬೈ ಎ ಬಿ ಬೇಕಾಗಿತ್ತಲ್ಲ. ಹಂಗಾದ್ರೆ ಇದು ಸಣ್ಣ ಬಾಹು ತಗೊಂಡು ಇದ್ರ ದೊಡ್ಡ ಬರ್ತೀನಿ ನೋಡಿ, ಎ ಎಂ ಡಿವೈಡೆಡ್ ಬೈ ಎ ಬಿ ಅಂತ ತಗೊಂಡ್ರೆ ಸೇಮ್ ಹಂಗ ಮಾಡ್ಬೇಕಿಲ್ಲ, ಇಲ್ಲಿ ಸಣ್ಣದು ಎಂ ಬಿ ಏನ್ ತಗೋಬೇಕು ದೊಡ್ಡದು, ಎ ಎಲ್ ಡಿವೈಡೆಡ್ ಬೈ ಎ ಸಿ. ಸೊ ಇದಕ್ಕೆ ಸಮೀಕರಣ ಒಂದು ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನೊಂದು ಕೊಟ್ಟಾರ, ಅವರೇ ಕೊಟ್ಟಾರ ಏನು, ಎಲ್ ಎನ್ ಸಮಾಂತರ ಸಿ ಡಿ. ಹಾಗಾದ್ರೆ ಮತ್ತು ಬರ್ತೀನಿ, ಎಲ್ ಎನ್ ಸಮಾಂತರ ಸಿ ಡಿ ಯಾವ ತ್ರಿಭುಜದೊಳಗೆ ಐತಿ, ಎ ಡಿ ಸಿ ಅಥವಾ ಎ ಸಿ ಡಿ. ಹಾಗಾದ್ರೆ ನೋಡ್ರಿ ತ್ರಿಭುಜ ಎ ಸಿ ಡಿ ನಲ್ಲಿ ಯಾವ್ದೇದಕ್ಕೆ ಯಾವ್ದೇ ಸಮಾಂತರ ಐತಿ ಹೇಳ್ರಿ, ಎಲ್ ಎನ್ ಪ್ಯಾರಲಲ್ ಟು ಸಿ ಡಿ. ನೋಡ್ರಿ ತ್ರಿಭುಜ ಎ ಡಿ ಸಿ ನಲ್ಲಿ ಎನ್ ಎನ್ ಪ್ಯಾರಲಲ್ ಟು ಎಲ್ ಎನ್ ಪ್ಯಾರಲಲ್ ಟು ಡಿ ಸಿ. ನೋಡ್ರಿ ಎಲ್ ಎನ್ ಪ್ಯಾರಲಲ್ ಟು ಸಿ ಡಿ. ಹಾಗಾದ್ರೆ ಮತ್ತು ಯಾರು ಬರ್ತಾರ, ಯಾರ ಥಿಯರಂ ಪ್ರಕಾರ, ಟೇಲ್ಸನ ಪ್ರಮೇಯದ ಪ್ರಕಾರ. ಹೇಳ್ರಿ ಹೆಂಗಾದ್ರೆ ನೋಡೋಣ, ಟೇಲ್ಸನ ಪ್ರಮೇಯದ ಪ್ರಕಾರ ನೋಡಿ ಏನ್ ಬರ್ತೀನಿ ಹೇಳ್ರಿ ನೋಡೋಣ, ಎ ಎನ್ ಡಿವೈಡೆಡ್ ಬೈ ಎ ಡಿ. ಸಣ್ಣ ತೋಟ ದೊಡ್ಡ ಹೌದಾ, ಏನ್ ಬರ್ತೀನಿ ಹೇಳ್ರಿ, ಎ ಎನ್ ಡಿವೈಡೆಡ್ ಬೈ ಎ ಡಿ is equal to ಏನ್ ಬರ್ತೀನಿ, ಎ ಎಲ್ ಡಿವೈಡೆಡ್ ಬೈ ಎ ಸಿ, ಎ ಎಲ್ ಡಿವೈಡೆಡ್ ಬೈ ಎ ಸಿ. ಸೊ ಇದಕ್ಕೆ ಸಮೀಕರಣ ಎಷ್ಟು ಅಂತೀನಿ ಹೇಳ್ರಿ, ಸೆಕೆಂಡ್. ನೋಡ್ರಿ ಸಮೀಕರಣ 1 ಮತ್ತು 2 ನೋಡ್ರಿ, ಬಲಭಾಗ ಸೇಮ್ ಐತಿ, ಆರ್ ಎಚ್ ಎಸ್ ಈಕ್ವಲ್ ಐತಿ ಹೌದಾ. ನೋಡ್ರಿ ಇಲ್ಲಿ ಎ ಎಲ್ ಬೈ ಎ ಸಿ ಐತಿ, ಇಲ್ಲಿ ಏನೈತ್ರಿ ಎ ಎಲ್ ಬೈ ಎ ಸಿ ಐತಿ. ಹಂಗಾದ್ರೆ ಸಮೀಕರಣ 1 ಮತ್ತು 2 ಬಲಭಾಗ ಸಮ ಐತಿ ಅಂತಂದ್ರ ಹಂಗಾದ್ರೆ ಆಟೋಮೆಟಿಕ್ಲಿ ಎಡಭಾಗ ಏನಾಗಿತ್ತು ಸಮ ಆಗಿತ್ತು. ಹಾಗಾದ್ರೆ in from equation first and second RHS are same, therefore LHS are also same. ನಿಮಗೆ ಗೊತ್ತೈತಿ ಎರಡು ಸಮೀಕರಣದೊಳಗೆ ಬಲಭಾಗ ಅಥವಾ ಎಡಭಾಗ ಸೇಮ್ ಇತ್ತು ಅಂದ್ರೆ ಆಟೋಮೆಟಿಕ್ಲಿ ಬಲಭಾಗ ಸೇಮ್ ಆಗಿರುತ್ತೆ, ಎಡಭಾಗ ಸೇಮ್ ಇತ್ತು ಅಂದ್ರೆ ಬಲಭಾಗ ಸೇಮ್ ಆಗಿರ್ತೈತಿ, ಬಲಭಾಗ ಸೇಮ್ ಇತ್ತು ಅಂದ್ರೆ ಎಡಭಾಗ. ಅಂತ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ನೋಡ್ರಿ ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಐತಿ, ಸಿ ಡಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಇತ್ತು ಅಂತಂದ್ರೆ ನಾ ಏನ್ ಬರೀಬಹುದು ಹೇಳಿ, ಇದಕ್ಕೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಬರೀಬಹುದಾ? ಯಾಕೆ ಹೇಳ್ರಿ, ಬಲಭಾಗ ನೋಡ್ರಿ ಇದನ್ನು 5 ಸೆಂಟಿಮೀಟರ್ ಇದು 5 ಸೆಂಟಿಮೀಟರ್ ಐತೆ, ಇದಕ್ಕೆ ಇದು ಈಕ್ವಲ್ ಇರ್ತದೆ. ಸಿಮಿಲರ್ಲಿ ನೋಡ್ರಿ ಎ ಎಂ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎಲ್ ಬೈ ಎ ಸಿ ಐತಿ, ಎ ಎನ್ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಎಲ್ ಬೈ ಎ ಸಿ ಐತಿ. ಹಾಗಾದ್ರೆ ಬಲಭಾಗ ಎರಡು ಏನದವು ಸೇಮ್ ಅದಾವ ಅಂದ್ರೆ ಆಟೋಮೆಟಿಕ್ಲಿ ಎಡಭಾಗ ಸೇಮ್ ಆಗ್ತದೆ. ಹಾಗಾದ್ರೆ therefore ಸಮೀಕರಣ 1 ಮತ್ತು 2 ಫ್ರಮ್ ಇಕ್ವೇಶನ್ ಫಸ್ಟ್ ಅಂಡ್ ಸೆಕೆಂಡ್ ಡೈರೆಕ್ಟ್ ಬರ್ಬಿಡ್ಲಿ. therefore ಎ ಎಂ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಏನೈತಿ ನೋಡ್ರಿ, ಎಡಭಾಗ ಇದ್ರದ್ದು ಎಡಭಾಗ ಏನೈತಿ ಎ ಎನ್ ಬೈ ಎ ಡಿ, ಎ ಎನ್ ಬೈ ಎ ಡಿ. ದಿಸ್ ಇಸ್ ದಿ ಪ್ರೂಫ್. ಇದು ಟೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತ ಪ್ರಮೇಯಕ್ಕೆ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಒಂದು ಪ್ರಾಬ್ಲಮ್ ಇದು. ಸೊ ಹೇಳಿ ಒಂದ್ ಮಾರ್ಕ್ಸ್ ಕೇಳಿದಾಗ ಯಾವ ರೀತಿ ನಂಬರ್ಸ್ ಅನ್ನು ಕೊಟ್ಟಾಗ ಇದು ಮಾಡ್ಬೇಕಂತಂದೇಳಿ ಈ ರೀತಿ ಯಾವ್ದಾದ್ರು ಪ್ರೂಫ್ ಮಾಡಿ ಕೊಡ ಅಂತ ಹೇಳಿದಾಗ ಎಲ್ಲವೂ ಡೈಲಿ ಈಸಿ ಲೆಕ್ಕನ ಅದಾವು. 1 ಲಕ್ಷ ತಿಳ್ಕೊರಿ, ಯಾವ ತ್ರಿಭುಜದೊಳಗೆ ಯಾವ ಬಾವಿಗೆ ಸಮಾಂತರವಾಗಿ ಕೊಟ್ಟಾರ ಅಂತ ತಿಳ್ಕೊಂಡು ಆ ತ್ರಿಭುಜವನ್ನು ತಗೋಬೇಕು. ಯಾವ್ದಾದ್ರೂ ಒಂದು ತ್ರಿಭುಜದ ಒಂದು ಬಾವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಕೊಟ್ಟಾರ ಅಂತಂದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಬರ್ತದೆ. ಸೊ ಆ ಮೂಲ ಸಮಾನುಪಾತತೆಯ ಪ್ರಮೇಯದೊಳಗೆ ಮತ್ತದ ಉಪ ಪ್ರಮೇಯನೂ ಅದಾವು. ನಿಮ್ಗೆ ಮೇನ್ ಮೂಲ ಸಮಾನುಪಾತತೆಯ ಪ್ರಮೇಯದ ಕಾನ್ಸೆಪ್ಟ್ ಗೊತ್ತಾಗಿತ್ತು ಅಂತಂದ್ರೆ
ನೀವ್ ಅದ್ರಾಗ ಏನನ್ನ ಪ್ರೂವ್ ಮಾಡ್ಬೇಕಂತ ನೋಡಿ, ಏನನ್ನ ಸಾಧಿಸ್ಬೇಕಂತ ನೋಡ್ತಾ ನೀವೇನಪ್ಪಾ ಅಂತಂದ್ರೆ ಈಸಿಯಾಗಿ ಅದನ್ನ ಪ್ರೂವ್ ಮಾಡ್ತಾ ಅಂತ ಹೋಗ್ಬೋದು. ಈಗ ನೋಡ್ರಿ ಇಲ್ಲಿ ಏನ್ ಕೊಟ್ಟಿದ್ರು, ಎಲ್ ಎಂ ಸಮಾಂತರ ಸಿ ಬಿ. ಎಲ್ ಎಂ ಸಮಾಂತರ ಸಿ ಬಿ ಇತ್ತಂದ್ರೆ ಯಾವ ತ್ರಿಭುಜ? ಎ ಬಿ ಸಿ. ಹಾಗಾದ್ರೆ ಎ ಎಂ ಎಂ ಬಿ ಅಂತ ಹೋಗೋದಿತ್ತು, ನಾವ್ ಏನು ಪ್ರೂವ್ ಮಾಡಿದ್ರೆ ಎ ಎಂ ಬೈ ಎ ಬಿ ಅಂದಿದ್ದಕ್ಕೋಸ್ಕರ ನಾ ಏನ್ ಮಾಡಿದ್ವಿ, ಒಂದ್ ಸಾಲದು ಒಂದ್ ದೊಡ್ಡ ಎ ಎಂ ಬೈ ಎ ಬಿ, ಎ ಎಲ್ ಬೈ ಎ ಸಿ ಅಂತ ತಗೊಂಡ್ವಿ. ಸೇಮ್ ಈ ತ್ರಿಭುಜದೊಳಗೆ ಇನ್ನೊಂದು ಕೊಟ್ಟಿದ್ರು, ಎಲ್ ಎನ್ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ರು. ಹಂಗ ತ್ರಿಭುಜ ಎ ಡಿ ಸಿ ಅಥವಾ ಎ ಸಿ ಡಿ ಒಳಗೆ ಇದಕ್ಕಿದು ಪ್ಯಾರಲಲ್ ಮತ್ತು ಬೈ ಥಿಯಲ್ಸ್ ಥಿಯರಮ್ ಏನ್ ಬರದೆ, ಎ ಎನ್ ಡಿವೈಡೆಡ್ ಬೈ ಎ ಡಿ, ಎ ಎಲ್ ಬೈ ಎ ಸಿ ಅಂತ ಬರ್ಕೊಂಡೆ. ಹಂಗಾದ್ರೆ ಸಮೀಕರಣ 1, 2 ನೋಡಿದಾಗ ಬಲಭಾಗಗಳು ಸೇಮ್ ಅದಾವ ಅಂದ್ರೆ ಆಟೋಮೆಟಿಕ್ ಏನಾಗಿರ್ತಾವ್ರಿ, ಎಡಭಾಗನು ಸೇಮ್. ಓಕೆನಾ? ಎಸ್. ಸರ್ಕಾರ ಸರ್ ಈಗ ಕ್ಲೋಸ್ ಮಾಡ್ಬೋದು, ಈಗ ಕ್ಲೋಸ್ ಮಾಡ್ಬೋದು, ಇನ್ನೂ ಐತೆ. ಅದ ಮಾತಾಡ್ಬೇಡ್ರಿ ಮಯಾಕ. ಕೇಳ್ರಿ ನೆಕ್ಸ್ಟ್ ಪ್ರಾಬ್ಲಮ್.
ಚಿತ್ರದಲ್ಲಿ ಡಿ ಸಮಾಂತರ ಎಸಿ ಅಂತ ಕೊಟ್ಟಿದ್ದಾರೆ. ಎಲ್ಲೈತಿ ನೋಡ್ರಿ ಚಿತ್ರದೊಳಗೆ ನೋಡ್ರಿ ಈ ತರ ಚಿತ್ರ ಕೊಟ್ಟಾರ. ಸೊ ನಾವು ಮೊದ್ಲು ನೋಡ್ತಾ ಹೋಗ್ಬೇಕು ಯಾವ್ದು ಸಮಾಂತರ ಯಾವ್ದಕ್ಕೆ ಯಾವ ಸಮಾಂತರ ಐತೆ ಅಂತ ಹೇಳಿ. ಡಿ ಸಮಾಂತರ ಎಸಿ ಅಂತ ಹೇಳಿದ್ದಾರೆ. ಸೊ ಡಿ ಇಲ್ಲಿದೆ, ಎಸಿ ಇಲ್ಲಿದೆ. ಹಾಗಾದ್ರೆ ನೋಡ್ರಿ ಚಿತ್ರದಲ್ಲಿ ಡಿ ಸಮಾಂತರ ಎಸಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಇನ್ ಫಿಗರ್ ಡಿ ಇಸ್ ಪ್ಯಾರಲಲ್ ಟು ಎಸಿ. ಹಂಗಾದ್ರೆ ಯಾವ ಟ್ರಯಾಂಗಲ್ ಬರ್ತದೆ ಹೇಳ್ರಿ? ಟ್ರಯಾಂಗಲ್ ಎ ಬಿ ಸಿ. ವೆರಿ ಗುಡ್. ಹಂಗಾದ್ರೆ ಸ್ಟಾರ್ಟ್ ಮಾಡೋಣ್ರಿ. ಸೊ ನೋಡ್ರಿ ಹಂಗಾದ್ರೆ ಪ್ರೂಫ್ ನೋಡ್ರಿ. ಅದಕ್ಕಿಂತ ಪೂರ್ವದಲ್ಲಿ ನೋಡ್ರಿ ಒಂದೇದು ಇದಾಯ್ತು. ಎರಡನೇದು ಏನಪ್ಪಾ ಅಂತಂದ್ರ ಡಿ ಎಫ್ ಇಸ್ ಪ್ಯಾರಲಲ್ ಟು ಎ ಅಂತ ಹೇಳ್ಯಾರ. ಈಗ ನೋಡ್ರಿ ಯಾವ ಚಿತ್ರ ಬಟ್ ನೋಡ್ರಿ ಡಿ ಎಫ್ ಅಂದ್ರೆ ಇಲ್ಲದ, ಎ ಅಂದ್ರೆ ಯಾವ್ದ್ರಿ ಇದು. ಹಂಗಾದ್ರೆ ಯಾವ ತ್ರಿಭುಜ ತಗೋಬೇಕು ಹೇಳಿ ನೋಡೋಣ? ತ್ರಿಭುಜ ಎ ಬಿ ಇ. ಎ ಬಿ ಇ ಐಡಿಯಾ ಬರಕತ್ತ. ಈಗ ಹಂಗಾದ್ರೆ ನೋಡ್ರಿ ಏನಂತ ಕೊಟ್ರೆ ನೋಡ್ರಿ ಚಿತ್ರದಲ್ಲಿ ಡಿ ಸಮಾಂತರ ಎ ಸಿ ಅಂದ್ಮೇಲೆ ಈ ಎರಡು ಬಾಹುಗಳು ಯಾವ ತ್ರಿಭುಜದೊಳಗದವಪ್ಪ ಅಂತಂದ್ರೆ ಸಮಾಂತರ ಐತೆ ಅಂದ್ರೆ ಎ ಬಿ ಸಿ ತ್ರಿಭುಜದ. ಹಾಗಾದ್ರೆ ನೆಕ್ಸ್ಟ್ ಡಿ ಎಫ್ ಸಮಾಂತರ ಎ ಅಂತಂದ್ರೆ ಯಾವ ತ್ರಿಭುಜ ಅದ್ರಿ? ಅದು ಎ ಬಿ ನಲ್ಲಿ. ಸೇಮ್ ಹಂಗಾದ್ರೆ ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆ ಎಳೆದಾಗ ಉಳಿದೆರಡು ಬಾಹುಗಳನ್ನ ಏನ್ ಮಾಡ್ತೈತೆ? ಅದು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿ ನೀವು ಮೂಲ ಸಮಾನುಪಾತತೆ ಪ್ರಮೇಯವನ್ನ ಕಲ್ತಿದ್ದೀರಿ, ಅಥವಾ ತೇಲ್ಸನ ಪ್ರಮೇಯ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಒಂದು ತೇಲ್ಸನ ಪ್ರಮೇಯವನ್ನು ಉಪಯೋಗಿಸಿಕೊಂಡು ಈ ಒಂದು ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಅನ್ನು ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಇವೆರಡಕ್ಕೂ ಪ್ಯಾರಲ್ ಇದ್ದಾಗ ಏನಂತ ನಾನು ಸಾಧಿಸಬೇಕು ಅಂತಂದಾಗ ಕೊಟ್ಟು ನೋಡ್ರಿ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ. ಎಲ್ಲಿ ನೋಡ್ರಿ ಬಿ ಎಫ್ ನೋಡ್ರಿ ಇಲ್ಲಿ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಇಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡ್ಬೇಕಾಗೈತೆ ಅಂದ್ರೆ ಬಿ ಡಿವೈಡೆಡ್ ಬೈ ಇ ಸಿ ಅಂತ ಸಾಧಿಸ್ಬೇಕು. ಹಾಗಾದ್ರೆ ಈಸಿ ಆಗಿ ಬರ್ತದೆ ನೋಡ್ತಾನೆ ಹೆಂಗ್ ಮಾಡೋಣ ಅಂತಂದು. ಹಂಗಾದ್ರೆ ಫಸ್ಟ್ ಅವ್ರು ಏನು ಕೊಟ್ಟಿರ್ತಾರ ಅದನ್ನ ತಗೊಂತಾ ಹೋಗೋಣ. ಫಸ್ಟ್ ಗಿವನ್ ಏನ್ ಕೊಟ್ಟಾರ ಹೇಳ್ರಿ? ಅವರು ಗಿವನ್ ಏನ್ ಕೊಟ್ಟಾರ? ಡಿ ಪ್ಯಾರಲಲ್ ಟು ಎ ಸಿ. ನೋಡ್ರಿ ಬಾರಿ ಇಂಪಾರ್ಟೆಂಟ್. ಚಿತ್ರ ನೋಡಿ ಏನ್ ಮರೆದ್ ಮಾಡೋದ ಅವಶ್ಯಕತೆ ಇಲ್ಲ, ಬಾರಿ ಚಿತ್ರ ನೋಡಿ ಆನ್ಸರ್ ಮಾಡ್ಬೋದು. ಎಷ್ಟು ನೋಡ್ರಿ ಡಿ ಸಮಾಂತರ ಎ ಸಿ ಅಂತ ಹೇಳಿದ್ಮೇಲೆ ಯಾವ ತ್ರಿಭುಜ ಅಂತ ನೋಡ್ಬಿಡ್ಬೇಕು. ಡಿ ಸಮಾಂತರ ತ್ರಿಭುಜ ಯಾವ ತ್ರಿಭುಜ ರೀ? ಅದು ಎ ಬಿ ಸಿ. ಹಾಗಾದ್ರೆ ಇಲ್ಲಿ ಬರ್ದು ಬಿಳೆ ತ್ರಿಭುಜ ಎ ಬಿ ಸಿ ನಲ್ಲಿ, ತ್ರಿಭುಜ ಎ ಬಿ ಸಿ ನಲ್ಲಿ ಯಾವ ಬಾಹು ಹೇಳ್ರಿ? ಡಿ ಸಮಾಂತರ ಯಾವ್ದಕ್ಕೈತಿ? ಎ ಸಿಗೆ. ಹಾಗಾದ್ರೆ ಡಿ ಸಮಾಂತರ ಎ ಸಿ ಐತಿ ಅಂತಂದ್ರೆ ತೇಲ್ಸನ ಪ್ರಮೇಯದ ಪ್ರಕಾರ, ಯಾರ ಪ್ರಮೇಯದ ಪ್ರಕಾರ? ತೇಲ್ಸನ ಪ್ರಮೇಯದ ಪ್ರಕಾರ. ಹಾಗಾದ್ರೆ ತೇಲ್ಸನ ಪ್ರಮೇಯ ಪ್ರಕಾರ ಏನ್ ಹೇಳ್ತಪ್ಪ ಅಂತ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆ ಎಳೆದಾಗ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ನೋಡ್ರಿ ಇವೆರಡು ಲೈನ್ ಅನ್ನು ಬಿಟ್ಟು ಬಿಟ್ಟು ನೋಡಿ ಲಕ್ಷ್ಯ ಕೊಡ್ರಿ. ಡಿ ಎಫ್ ಮತ್ತೆ ಎ ಅನ್ನು ಬಿಟ್ಟು ನೋಡ್ರಿ ಇವೆರಡನ್ನ ಬಿಟ್ಟು ಈಗ ಇದ್ರದ್ದು ಅನುಪಾತಗಳನ್ನ ಬರಿಬೇಕು. ಹೆಂಗ್ ಬರೀರಿ ಹೇಳ್ತೀವಿ? ಹಂಗಾದ್ರೆ ನೋಡ್ರಿ ಬಿ ಡಿವೈಡೆಡ್ ಬೈ ಇ ಸಿ ಬರೀನಲ್ರಿ, ಬರಿಬೋದಲ್ಲ? ಈಗ ನೆಕ್ಸ್ಟ್ ಏನ್ ಬರೀಬಿಡಿದ್ರಿ? ಬಿ ಡಿ ಡಿವೈಡೆಡ್ ಬೈ ಎ ಡಿ. ಡಿ ಎ ಅಥವಾ ಎ ಡಿ ಬರೀನಾ? ಹಾಗಾದ್ರೆ ಎಸ್ ಹೇಳಿ ನೋಡ್ರಿ ಹೆಂಗ್ ಬರಿತೀನಿ ಈಗ? ಬಿ ಡಿ ಡಿವೈಡೆಡ್ ಬೈ ಡಿ ಎ, ಬಿ ಡಿ ಡಿವೈಡೆಡ್ ಬೈ ಡಿ ಎ ಇಸ್ ಈಕ್ವಲ್ ಟು ನೋಡ್ರಿ ಎಲ್ಲಿ ಲಕ್ಷ್ಯ ಐತಿ? ಇದು ಇಲ್ಲ ಇಲ್ಲಿ ಎ ಇ ಮತ್ತೆ ಡಿ ಎಫ್ ಅನ್ನು ಬಿಡ್ರಿ, ಅದ್ರ ಲಕ್ಷ್ಯ ನೋಡ್ರಿ. ಇದ್ರ ಮಾಡಿದಾಗ ಬಿ ಡಿ ಡಿವೈಡೆಡ್ ಬೈ ಡಿ ಎ ಅಂತಂದ್ರೆ ನೋಡ್ರಿ ನೆಕ್ಸ್ಟ್ ಐತಿ ಬಿ ಡಿವೈಡೆಡ್ ಬೈ ಇ ಸಿ, ಬಿ ಡಿವೈಡೆಡ್ ಬೈ ಇ ಸಿ. ಇದಕ್ಕೆ ಸಮೀಕರಣ ಎಷ್ಟು ಅಂತ ಕೇಳ್ತೀರಿ? 1. ಸೇಮ್ ಅದ ತರನ ಬಿಡಿಸ್ತಾ ಹೋಗೋದು. ಈಗ ನೆಕ್ಸ್ಟ್ ಯಾವ ತಗೋಬೇಕು ಹೇಳ್ರಿ ನೋಡೋಣ. ಯಾವ್ದು ಇನ್ನೊಂದು ಯಾವ್ದ ಕೊಟ್ರ ಅವರು? ಡಿ ಎಫ್ ಪ್ಯಾರಲಲ್ ಟು ಎ. ಹಂಗಾದ್ರೆ ಏನಂತ ಬರ್ತೀನಿ ಹೇಳ್ರಿ? ಡಿ ಎಫ್ ಪ್ಯಾರಲಲ್ ಟು ಎ. ಡಿ ಎಫ್ ಎದಕ್ಕೆ ಸಮಾಂತರ ಐತಿ ಅಂದ್ರೆ ಎ ಗೆ. ಹಂಗಾದ್ರೆ ಯಾವ ತ್ರಿಭುಜ ಬರ್ತಂತ ನೋಡ್ಬೇಕು. ಅದನ್ನ ತ್ರಿಭುಜ ಯಾವ್ದು ಬರ್ತ ನೋಡ್ರಿ? ಡಿ ಎಫ್ ಎ ಇದಂದ್ರೆ ಯಾವ ತ್ರಿಭುಜ ಬರ್ತ? ಎ ಇದೆ ನೋಡ್ರಿ, ಎ ಬಿ ಈ ತ್ರಿಭುಜ ಬರ್ತದೆ. ಓಕೆ, ಈ ತ್ರಿಭುಜದಲ್ಲಿ ಏನಂತ ಹೇಳ್ಯಾರಪ್ಪ ಅಂದ್ರೆ ಡಿ ಎಫ್ ಎದಕ್ಕೆ ಸಮಾಂತರ ಐತಿ ಅಂತ ಹೇಳ್ಯಾರಪ್ಪ ಅಂದ್ರೆ ಎ. ಹಂಗಾದ್ರೆ ತೇಲ್ಸನ ಪ್ರಮೇಯದ ಪ್ರಕಾರ ಬರಿತಾ ಹೋಗೋಣ ಈಗ. ಹಾಗಾದ್ರೆ ಯಾವ ತ್ರಿಭುಜ ಅಂತ ಹೇಳಿದ್ವಿ? ತ್ರಿಭುಜ ಬಿ ಎ ಇ ಡಿ, ಎ ಇ ಬಿ, ಎ ಬಿ ಇ ಅಂತ ಬರೀ. ಎ ಇ ಬರು ನಡೀತು, ಎ ಬಿ ಇ. ಹಾಗಾದ್ರೆ ನೀವೇ ಹೇಳ್ರಿ ಈಗ ನೋಡ್ತಾ ಹೋಗೋಣ. ಈ ತ್ರಿಭುಜದೊಳಗೆ ಹೇಳ್ರಿ ಏನ್ ಬರ್ತೀನಿ? ಬಿ ಡಿ ಡಿವೈಡೆಡ್ ಬೈ ಡಿ ಎ ಬರ್ಲೆ? ಹಾ, ಬಿ ಡಿ ಡಿವೈಡೆಡ್ ಬೈ ಡಿ ಎ ಇಸ್ ಈಕ್ವಲ್ ಟು ಹೇಳ್ರಿ ನೋಡೋಣ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ.
ಬಿ ಎಫ್ ಡಿವೈಡೆಡ್ ಬೈ ಎಫ್ ಪಿ. ಓಕೆ, ಇದಕ್ಕೆ ಸಮೀಕರಣ ಎಷ್ಟು ಅಂತ ಕೇಳ್ತೀರಿ? 2. ಹಂಗಾದ್ರೆ ಸಮೀಕರಣ 1 ಮತ್ತು 2 ನೋಡ್ರಿ, ಎಡವಾಗ ಸೇಮ್ ಅದಾವ ನೋಡ್ರಿ, ಅಥವಾ ಫ್ರಮ್ ಇಕ್ವೇಶನ್ ಫಸ್ಟ್ ಅಂಡ್ ಸೆಕೆಂಡ್ ಎಲ್ ಎಚ್ ಎಸ್ ಆರ್ ಸೇಮ್. ಸೇಮ್ ಅದ ನೋಡ್ರಿ ಎಲ್ ಎಚ್ ಎಸ್. ಹಾಗಾದ್ರೆ ನಾ ಎಲ್ ಎಚ್ ಎಸ್ ಸೇಮ್ ಇದ್ವು ಅಂದ್ರೆ ಆಟೋಮೆಟಿಕ್ಲಿ ಏನಾಗಿರ್ತೈತಿ ಆರ್ ಎಚ್ ಎಸ್. ಹಾಗಾದ್ರೆ ಏನಂತ ಬರೀತೀನಿ ಹೇಳ್ರಿ? ಫ್ರಮ್ ಇಕ್ವೇಶನ್ ಫಸ್ಟ್ ಅಂಡ್ ಸೆಕೆಂಡ್, ಸಮೀಕರಣ 1 ಮತ್ತು 2ರಿಂದ. ಸಮೀಕರಣ 1 ಮತ್ತು 2ರಿಂದ ನೋಡ್ರಿ. ಸಮೀಕರಣ 1 ಏನೈತಿ ನೋಡ್ರಿ, ಬಿ ಡಿ ಡಿವೈಡೆಡ್ ಬೈ ಡಿ ಎ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಇ ಸಿ ಅಂತ ಐತಿ. ಸಮೀಕರಣ ಏನೈತಿ? ಬಿ ಡಿ ಡಿವೈಡೆಡ್ ಬೈ ಡಿ ಎ ಇಸ್ ಈಕ್ವಲ್ ಟು ಬಿ ಎಫ್ ಡಿವೈಡೆಡ್ ಬೈ ಎಫ್ ಪಿ ಅಂತ ಐತಿ. ಹಾಗಾದ್ರೆ ಈ ಕಡೆ ಸಮೀಕರಣ 1ರೊಳಗೂ ಎಡಭಾಗ ಸೇಮ್ ಐತಿ, ಸಮೀಕರಣ 2ರೊಳಗೂ ಎಡಭಾಗ ಸೇಮ್ ಐತಿ. ಹಾಗಾದ್ರೆ ಆಟೋಮೆಟಿಕ್ಲಿ ಬಲಭಾಗನು ಏನಾಗಿರ್ತಾವ ಹೇಳ್ರಿ? ಸಮ ಆಗಿರ್ತಾವ. ಹಾಗಾದ್ರೆ ದೇರ್ ಫೋರ್ ಏನ್ ಬರ್ತೀನಿ ಹೇಳ್ರಿ? ಬಿಇ ಡಿವೈಡೆಡ್ ಬೈ ಇ ಸಿ ಇಸ್ ಈಕ್ವಲ್ ಟು ಏನಂತ ಬಂತ ಹೇಳ್ರಿ? ಬಿ ಎಫ್ ಡಿವೈಡೆಡ್ ಬೈ ಎಫ್ ಪಿ. ಇದು ಏನಪ್ಪಾ ಅಂದ್ರೆ ನಮಗ್ ಪ್ರೂಫ್ ಬೇಕಾಗಿತ್ತು. ಗೊತ್ತಾಗ್ತದನ? ನೋಡ್ರಿ, ಈ ತರ ನಿಮಗ ಅಥವಾ ಬೇರೆ ತರ ಯಾವ್ದಾದ್ರು ಚಿತ್ರ ಕೊಟ್ಟು ಏನಾದ್ರು ಹಿಂಗೇನಾದ್ರು ಪ್ರೂವ್ ಮಾಡಿ ಕೊಟ್ರು ಅಂತಂದ್ರೆ ನೀವು ಈಸಿಯಾಗಿ ಏನ್ ಅಂಡರ್ಸ್ಟುಡ್ ಮಾಡ್ಕೋಬೇಕಂತಂದ್ರೆ, ಫಸ್ಟ್ ಯಾವ್ದು ಸೈಡ್ ಯಾವ್ದಕ್ಕ ಪ್ಯಾರಲ್ ಐತೆ ಅಂತ ನೋಡ್ಕೋಬೇಕು. ಆ ಯಾವ್ದು ಪ್ಯಾರಲ್ ಐತೆ ಅಂತ ನೋಡಿದಾಗ ಅದು ಯಾವ ತ್ರಿಭುಜದೊಳಗೆ ಬರ್ತಂತ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ರೇಷಿಯೋಸ್ ಅನ್ನು ಬರ್ಕೋಬೇಕು. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಯಾವ್ದು ಪ್ಯಾರಲ್ ಕೊಟ್ರ ಅಂತ ನೋಡ್ಕೊಂಡು ಅದು ಯಾವ ತ್ರಿಭುಜದೊಳಗೆ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತ ರೇಷಿಯೋಸ್ ಅನ್ನು ಬರ್ಕೊಂಡು ಅದಕ್ಕೆ ಇಕ್ವೇಶನ್ ಫಸ್ಟ್ ಅಂಡ್ ಸೆಕೆಂಡ್ ಅಂತ ಹಾಕಿ ನೋಡಿದಾಗ ನಿಮ್ಗೆ ಅದೇನಪ್ಪಾ ಅಂದ್ರೆ ಆನ್ಸರ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮಾತಾಡ್ಬೇಡ್ರಿ. ಆಯ್ತ್ರಿ? ಎಸ್. ಈಗ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ಆಫ್ ಎ ಟ್ರಯಾಂಗಲ್ಸ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ಸ್ ಅನ್ನ ಹೇಳ್ಕೊಂಡು ಟೈಮ್ ಉಳಿತು ಅಂದ್ರೆ ಇನ್ನೊಂದು ಥಿಯರಮ್ ಇದೆ, ಅದನ್ನ ಬಿಡಿಸೋಣ. ಇಲ್ಲಾಂದ್ರೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಂಡು ಅದನ್ನ ಮಾಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ. ನೋಡ್ರಿ, ಸಮರೂಪ ತ್ರಿಭುಜಗಳ ನಿರ್ಧಾರಕ ಗುಣಗಳು. ನೋಡ್ರಿ ಏನೈತೆ ಅಂತ ನೋಡ್ರಿ, ಈಗ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ನೋಡ್ರಿ. ನೀವು ಎಷ್ಟು ಮತ್ತೈತಿ ಈಗ ಸಮರೂಪ ತ್ರಿಭುಜಗಳ ನಿರ್ಧಾರಕ ಗುಣ. ನಿಮ್ಗೆ ಸಮರೂಪ ತ್ರಿಭುಜಗಳು ಅಂತಂದು ಹೇಳಿನಿ. ಏನ್ ಕಂಡೀಷನ್ ಐತ್ರಿ? 2 ತ್ರಿಭುಜಗಳು ಸಮರೂಪ ಆಗಿರ್ಬೇಕು ಅಂತಂದ್ರೆ ನಮಗ್ ಏನಿತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ,
ತ್ರಿಭುಜ ಎ ಬಿ ಸಿ ಡಿ ಇ ಎಫ್ ಅಂತ ಎರಡು ತ್ರಿಭುಜ ಅದಾವ ನೋಡ್ರಿ. ಎರಡು ತ್ರಿಭುಜಗಳು ಸಮರೂಪ ಆಗ್ಬೇಕು ಅಂದ್ರೆ ಎರಡು ಕಂಡೀಷನ್ ನಿಮ್ಗೆ ಮೊದ್ಲೇ ಹೇಳಿದ್ವಿ. ಏನಿತ್ತು ಹೇಳ್ರಿ? ಅವುಗಳ ಅನುರೂಪ ಬಾಹುಗಳು ಏನಾಗಿರ್ಬೇಕು? ಸಮಾನುಪಾತದೊಳಗಿರ್ಬೇಕು. ನೆಕ್ಸ್ಟ್ ಅವು ಅನುರೂಪ ಕೋನಗಳು ಏನಾಗಿರ್ಬೇಕಂತ ಹೇಳ್ತೀರಿ? ಸಮನಾಗಿರ್ಬೇಕು. ಹಂಗಾದ್ರೆ ನೋಡ್ರಿ, ಸಮರೂಪ ತ್ರಿಭುಜಗಳ ನಿರ್ಧಾರಕ ಗುಣಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗೈತೆ ಅಂತ ನೋಡ್ತೀನಿ. ನಾ ಯಾವುದೋ ಎರಡು ತ್ರಿಭುಜವನ್ನು ನಾನು ಸಮರೂಪತೆ ಅನಿಸ್ಬೇಕು ಅಂತಂದ್ರೆ ನನಗ 6 ಕಾನ್ಸೆಪ್ಟ್ ಅನ್ನು ನಾನು ಕ್ಲಿಯರ್ ಮಾಡ್ಬೇಕಾಗಿತ್ತು ನಿಮಗೆ. ಯಾವುದು ಅಂತಂದ್ರೆ ಅವುಗಳ ಅನುರೂಪ ಕೋನಗಳು ಸಮ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಹೆಂಗಾದ್ರೆ ಈ ಎರಡು ತ್ರಿಭುಜದೊಳಗೆ ನೋಡ್ರಿ, ಆಂಗಲ್ ಏಕ ಕೋನ ಏಕ ಯಾವ್ದು ಅನುರೂಪ ಕೋನ ಐತಿ? ಆಂಗಲ್ ಏಕಕ್ಕೆ ಅನುರೂಪ ಕೋನ ಯಾವುದು? ಆಂಗಲ್ ಕೋನ ಡಿ. ಕೋನ ಬಿ ಕ ಕೋನ ಸಿ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಹಂಗಾದ್ರೆ ನೋಡ್ರಿ, ಆಂಗಲ್ ಸಿ ಕ ಆಂಗಲ್ ಎಫ್. ನೋಡ್ರಿ, ಯಾವಾಗ ನಾವು ಎರಡು ತ್ರಿಭುಜಗಳನ್ನ ಏನಪ್ಪಾ ಸಮರೂಪ ಅಂತಿದ್ವಿ ಅಂತಂದ್ರ ಅವುಗಳ ಅನುರೂಪ ಕೋನಗಳು ಸಮನಾಗಿರ್ಬೇಕು. ಅವುಗಳ ಅನುರೂಪ ಕೋನಗಳ ಅನುಪಾತಗಳು ಏನಾಗಿರ್ಬೇಕ್ರಿ? ಸಮನಾಗಿರ್ಬೇಕು. ಈಗ ಹಂಗಾದ್ರೆ ನೋಡ್ರಿ, ಎ ಬಿಗೆ ನೋಡ್ರಿ, ಎ ಬಿ ಅನ್ನುವಂತ ಬಾವು ಐತಿ. ಇದಕ್ಕೆ ಅನುರೂಪ ಬಾವು ಯಾವುದು ಹೇಳ್ರಿ? ಡಿ. ನೋಡ್ರಿ, ಲೆಫ್ಟ್ ಸೈಡ್ ಐತಿ, ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತೀವಿ. ಹಾ, ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಯಾವ್ದ್ರಿ? ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಡಿ. ಇಷ್ಟೆಲ್ಲ ನಾನು ಪ್ರೂವ್ ಮಾಡಿದಾಗ ನನಗ ಆ ಎರಡು ಟ್ರಯಾಂಗಲ್ ಸಮರೂಪ ಅಂತ ಗೊತ್ತಾಗ್ತಿತ್ತು. ಹಂಗಂದ್ರೆ ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದೆನ್ ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಒಂದೇ ಕಂಡೀಷನ್ ಇತ್ತು. ಅಂಡ್ ದೆನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದಿ ಸೇಮ್ ರೇಷಿಯೋ ಅಂತ ಇತ್ತು. ಎರಡು ತ್ರಿಭುಜಗಳು ಸಮರೂಪ ಅನ್ಬೇಕಿತ್ತಂದ್ರ ಅವುಗಳ ಅನುರೂಪ ಕೋನಗಳು ಸಮನಾಗಿರ್ಬೇಕು ಅಂತಿತ್ತು. ನೆಕ್ಸ್ಟ್ ಅವುಗಳ ಅನುರೂಪ ಭಾವಗಳು ಎದ್ರೊಳಗಿರ್ಬೇಕು ಅಂತಿತ್ತು? ಸಮಾನುಪಾತದೊಳಗಿರ್ಬೇಕು ಅಂತಿತ್ತು. ಹಂಗಾದ್ರೆ ಇಷ್ಟೆಲ್ಲ ದೊಡ್ಡದಾಗ್ತದ ಅನ್ನೋದಕ್ಕೋಸ್ಕರ ಇದನ್ನ ಏನಪ್ಪಾ ಅಂದ್ರೆ ಸಿಮಿಲಾರಿಟಿ ಆಫ್ ಎ ಟ್ರಯಾಂಗಲ್ಸ್ ಅನ್ನ, ಸಮರೂಪತೆಯ ತ್ರಿಭುಜಗಳನ್ನ ಇನ್ನು ಸಿಂಪಲ್ ವೇದೊಳಗೆ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅಂತ ತಿಳ್ಕೊಂಡು ಏನ್ ಮಾಡ್ಬಿಟ್ರಪ್ಪ ಅಂತಂದ್ರೆ ಆ ಒಂದು ಕ್ರೈಟೀರಿಯಾ ಮ್ಯಾಗ ಅವನ ಹೆಸರು ಇಡ್ತಾ ಹೋದ್ರು. ಸೊ ನೀವು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಹಿಂದಿನ ತರಗತಿ ಒಳಗ ನೀವೇನಪ್ಪಾ ಅಂದ್ರೆ ಕಾಂಗ್ರಿಯೆನ್ಸಿ ಆಫ್ ಎ ಟ್ರಯಾಂಗಲ್ಸ್ ಬಗ್ಗೆ ಕಲ್ತೀರಿ, ಹೌದಾ? ಸರ್ವಸಮ ತ್ರಿಭುಜಗಳು ಯಾವ್ಯಾವ ಕಲ್ತೀರಿ ಹೇಳ್ರಿ? ಎಸ್ 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 ಕ್ರೈಟೀರಿಯಸ್ ರೂಲ್ ಅಂತ ಕಲ್ತೀರಿ, ಅಲ್ತೀರಾ? ನೆಕ್ಸ್ಟ್ ಯಾವ್ದು ಹೇಳ್ರಿ? ನೆಕ್ಸ್ಟ್ ಹೌದಾ? ನೆಕ್ಸ್ಟ್ ಆರ್ ಎಚ್ ಎಸ್ ಅಂತ ನೋಡ್ರಿ. ಬಾವು 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 ಮತ್ತೆ ಯಾವ್ದಪ್ಪ ಅಂದ್ರೆ ಬಾಕು ಬಾ ಅಂತ ಹೇಳಿ, ಬಾವು ಕೋನ ಬಾವು, ಮತ್ತೆ ಕೋನ ಬಾವು ಕೋನ, ನೆಕ್ಸ್ಟ್ ಲಂಬ ಕೋನ ಕರ್ಣ ವಿಕರ್ಣ ಬಾವು ಅಂತ ಹೇಳಿ. ಸೊ ಇವೆಲ್ಲಾ ಏನಪ್ಪಾ ಅಂದ್ರೆ ಸ್ವಯಂ ಸಿದ್ಧಗಳನ್ನ ನೀವು ಕಲ್ತೀರಿ. ಸೊ ಹಾಗಾದ್ರೆ ಈ ಎಲ್ಲಾ ರೂಲ್ ಬೇಸ್ ಮ್ಯಾಗ ನೋಡಿದಾಗ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಕೇವಲ 3 ಪಾಯಿಂಟ್ಸ್ ಅನ್ನ ನಾನು ಈಕ್ವಲ್ ಮಾಡ್ಕೊಂಡು ಆ ಎರಡು ತ್ರಿಭುಜಗಳನ್ನ ಏನ್ ಮಾಡ್ತಿದ್ದೆ ಅಂದ್ರೆ ಸರ್ವಸಮ ಅಂತ ಪ್ರೂವ್ ಮಾಡ್ತಿದ್ದೆ. ಇಲ್ಲಿ ನೋಡ್ರಿ, ಹಂಗಾದ್ರೆ ನೀವ ನೋಡ್ರಿ, ಒಂದ್ ಕೆಲಸ ಮಾಡಿ ನೋಡ್ರಿ. ಫಾರ್ ಎಕ್ಸಾಂಪಲ್, ಈಗ ಎರಡು ಟ್ರಯಾಂಗಲ್ ಅದಾವಲ್ಲ, ಲೆಟ್ ಅಸ್ ಕನ್ಸಿಡರ್ ಆಂಗಲ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಹಾಕ್ತೀನಿ ನಾನು. ಆಂಗಲ್ ಬಿ ಎಷ್ಟು ಡಿಗ್ರಿ ಐತಿ? 60 ಡಿಗ್ರಿ. ಆಂಗಲ್ ಸಿ 70 ಡಿಗ್ರಿ ಹಂಗೆ ತಗೊಂತೀನಿ. ಲೆಟ್ ಅಸ್ ಕನ್ಸಿಡರ್. ಸೊ ಹಾಗಾದ್ರೆ ಇಲ್ಲಿನೂ ಈ ಟ್ರಯಾಂಗಲ್ ಒಳಗೂ ನಾನು ಆಂಗಲ್ ಇ 60 ಡಿಗ್ರಿ ತಗೊಂತೀನಿ. ಆಂಗಲ್ ಸಿ ಎಫ್ ಏನ್ ತಗೊಂತೀನಿ ಹೇಳ್ರಿ? 70 ಡಿಗ್ರಿ. ಹಂಗ ನನಗೆ ಹೇಳ್ರಿ ನೋಡೋನು, ಆಂಗಲ್ ಬಿ 60 ಡಿಗ್ರಿ ಇತ್ತಂದ್ರೆ ಇದು ಕರೆಸ್ಪಾಂಡಿಂಗ್ ಆಂಗಲ್ ಯಾವುದು? ಆಂಗಲ್ ಇ. ಇದು ಎಷ್ಟೈತಿ ಹೇಳ್ರಿ? 60 ಡಿಗ್ರಿ. ಆಂಗಲ್ ಸಿ ಎಷ್ಟೈತಿ? 70 ಡಿಗ್ರಿ. ಆಂಗಲ್ ಎಫ್ ಎಷ್ಟೈತಿ? ಹಂಗಾದ್ರೆ ನನಗೆ ಹೇಳ್ರಿ, ಈಗ ಹಂಗಾದ್ರೆ ಈ ಎರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅದು ಅಂದ್ರೆ ಹಾಗಾದ್ರೆ ಆಂಗಲ್ ಎ ಕೊಟ್ಟಿಲ್ಲ, ನನಗೆ ಆಂಗಲ್ ಡಿ ಕೊಟ್ಟಿಲ್ಲ. ನೀವೇ ಹೇಳ್ರಿ, ಹಂಗಾದ್ರೆ ಆಂಗಲ್ ಎ ಎಷ್ಟು ಡಿಗ್ರಿ ಆಗ್ತದ? ಎಷ್ಟು ಆಗ್ತದ್ರಿ? ಎಷ್ಟು ನೋಡ್ರಿ, ಎಷ್ಟು ಡಿಗ್ರಿ ಆಗ್ತದ? ಯಾಕೆ ಹೇಳ್ರಿ ಆಂಗಲ್ ಎ 50 ಡಿಗ್ರಿ ಆಗ್ತದೆ? ಸಮ್ ಆಫ್ ದಿ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ನೋಡ್ರಿ, ಬಾರಿ ಮತ್ತೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರ್ತದೆ? 180 ಡಿಗ್ರಿ. ಹಾಗಾದ್ರೆ 60 + 70 130. ಹಾಗಾದ್ರೆ ಇನ್ನು ಎಷ್ಟು ಬೇಕು? 180ಕ್ಕೆ 50 ಡಿಗ್ರಿ. ಹಂಗಾದ್ರೆ ಇದು 50 ಡಿಗ್ರಿ ಇತ್ತು ಅಂತಂದ್ರೆ ಇದು ಎಷ್ಟು ಡಿಗ್ರಿ ಇರ್ತದೆ? ಇರ್ಬೇಕಂತಿಲ್ಲ. ಹಾಗ ನೋಡ್ರಿ ಇದ್ರ ಈ ತ್ರಿಭುಜ ನೋಡೋಣ. 65, ಇದು ಎಷ್ಟು ಐತಿ? 60 + 70 ಅಂದ್ರೆ ಎಷ್ಟು? 130. 130 ಅಂದ್ರೆ ಎಷ್ಟು ಡಿಗ್ರಿ ಇರ್ತದೆ? ಹಾಗಾದ್ರೆ 50 ಡಿಗ್ರಿ, 50 ಡಿಗ್ರಿ ಇದೆ. ಹಂಗಾದ್ರೆ ನೋಡ್ರಿ, ನಾವು ಬರೀ ಎರಡು ಆಂಗಲ್ಸ್ ಈಕ್ವಲ್ ಅಂತ ಮಾಡಿದಾಗ
ಆಟೋಮೆಟಿಕ್ಲಿ ಇನ್ನೊಂದು ಆಂಗಲ್ ಏನಾತ್ರಿ ಹಂಗಲ್ಲೇ ಈಕ್ವಲ್ ಆಯ್ತಾ. ಹಂಗಾದ್ರೆ ನಾನೀಗ ನೋಡ್ರಿ ಮೂರು ಕೋನಗಳನ್ನ ನಾನು ಏನಪ್ಪಾ ಅಂತಂದ್ರೆ ಸಮ ಅನ್ನೋ ಬದ್ಲಿ ಒಂದು ತ್ರಿಭುಜ ಎರಡು ತ್ರಿಭುಜದೊಳಗೆ ಎರಡು ಕೋನಗಳು ಸಮನಾಗಿದ್ವು ಅಂದ್ರೆ ಆಟೋಮೆಟಿಕ್ಲಿ ಮೂರನೇ ಕೋನನು ಏನಾಗಿರ್ತೈತ್ರಿ ಸಮ ಆಗಿರ್ತೈತಿ. ಎಡೆ ಬರಕತ್ತ ಎಡೆ ಬರ್ತಿಲ್ರಿ. ಹಂಗಾದ್ರೆ ನೆಕ್ಸ್ಟ್ ನೋಡ್ರಿ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಕೋನ ಆಂಗಲ್ ಐತಿ ಅಂತಂದ್ಮೇಲೆ ಫಾರ್ ಎಕ್ಸಾಂಪಲ್ ಇದು 3 ಸೆಂಟಿಮೀಟರ್ ಐತಿ ಅಂತ ತಿಳ್ಕೊರಿ. ಇದು ನಾನು 6 ಸೆಂಟಿಮೀಟರ್ ಅಂತ ತಗೊಂಡಿರ್ತೀನಿ. ಇದು 4 ಸೆಂಟಿಮೀಟರ್ ಐತಿ, ಇದು 8 ಸೆಂಟಿಮೀಟರ್. ಹಂಗಾದ್ರೆ ಇದು 5 ಸೆಂಟಿಮೀಟರ್ ಇದು ಎಷ್ಟು ಇರುತ್ತೆ ಹೇಳ್ರಿ, ಆಟೋಮೆಟಿಕ್ಲಿ ಆಗಿರ್ತೈತಿ ನೋಡ್ರಿ. 3 ಸೆಂಟಿಮೀಟರ್ ಇದ್ದು ಎಷ್ಟು ಸೆಂಟಿಮೀಟರ್ ಐತಿ 4 ಡಬಲ್ ಇರ್ಬೇಕಂತಿಲ್ಲ, ತ್ರಿಬಲ್ ಇರ್ಬೋದು, ಎಷ್ಟು ಇರ್ಬೋದು. ಹಂಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡಾಕತ್ತೀನಿ. 3 3 9 ಇತ್ತು ಅಂತಂದ್ರೆ ಇದು ಎಷ್ಟು ಸೆಂಟಿಮೀಟರ್ ಇರ್ತದೆ 12 ಸೆಂಟಿಮೀಟರ್. ಇದು ಎಷ್ಟಾಗ್ತದೆ ಹೇಳ್ರಿ 15 ಸೆಂಟಿಮೀಟರ್. ಹಂಗಾದ್ರೆ ನೋಡ್ರಿ ಈಗ ನಾನು ಎರಡು ತ್ರಿಭುಜಗಳನ್ನ ಸಮರೂಪ ಅನ್ಬೇಕು ಅಂದ್ರೆ ಈ 6 ಪಾಯಿಂಟ್ಸ್ ನಾನು ಏನಪ್ಪಾ ಅಂತ ಪ್ರೂವ್ ಮಾಡೋ ಬದ್ಲಿ ನನಗೆ ಏನಪ್ಪಾ ಅಂತಂದ್ರೆ ಎರಡು ಕೋನಗಳು ಎರಡು ತ್ರಿಭುಜದೊಳಗಿರುವಂತಹ ಅನುರೂಪ ಕೋನಗಳು ಸಮನಾಗಿದ್ವು ಅಂತಂದ್ರೆ ಆಟೋಮೆಟಿಕ್ಲಿ ಮೂರನೇ ಕೋನ ಏನಾಗಿರ್ತೈತಿ ಹೇಳ್ರಿ ಸಮನಾಗಿರ್ತದೆ. ಸೊ ಹಿಂಗಾಗಿ ಈ ಕೋನಗಳ ಆಧಾರದ ಮೇಲೂ ಸಹಿತ ನಾನು ಏನಪ್ಪಾ ಅಂತಂದ್ರೆ ಎರಡು ತ್ರಿಭುಜಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಸಮರೂಪ ಅಂತ ಸಾಧಿಸಬಹುದು. ಅದಕ್ಕೆ ಏನಂತ ಕೇಳ್ತಿ ಅಂದ್ರೆ ಕೋನಗಳ ಆಧಾರದ ಮೇಲೆ ನಾನು ತ್ರಿಭುಜಗಳನ್ನ ಸಮರೂಪ ಅಂತ ಸಾಧಿಸೋದಕ್ಕ ನಿರ್ಧಾರಕ ಅಂತ ಕರೀತಾರೆ, ಡಿಸಿಷನ್ ಕ್ರೈಟೀರಿಯನ್. ಎದ್ರ ಮ್ಯಾಗ ನಿರ್ಧಾರ ಮಾಡಕತ್ತೀವಿ ಅಂದ್ರೆ ಇವೆರಡು ತ್ರಿಭುಜಗಳು ಸಮರೂಪ ಅಂತ ಎದ್ರ ಮ್ಯಾಗ ನಿರ್ಧಾರ ಮಾಡಕತ್ತೀವಿ ಈಗ ಕೋನಗಳ ಆಧಾರದ ಮ್ಯಾಗ ಮಾಡಿದ್ರೆ ಅವಕ್ಕೆ ಏನಂತೀವಿ ಅಂತಂದ್ರೆ ಕೋನ ನಿರ್ಧಾರಕ ಗುಣ ಅಂತ ಕರಿತೀವಿ. ಹಾಗಾದ್ರೆ ಸೈಟ್ ಮ್ಯಾಗ ಇದನ್ನ ಮಾಡಿದ್ವಿ ಅಂತಂದ್ರೆ ಏನ್ ಮಾಡ್ತೀವಿ ಅದಕ್ಕ ಬಾವು ಮೇಲೆ ನಿರ್ಧಾರಕ ಗುಣ ಅಂತ ಹೇಳಿ. ಹಾಗಾದ್ರೆ ನಿಮಗೆ ನೆಕ್ಸ್ಟ್ ಒಂದು ಥಿಯರಂ ಬರ್ತದೆ ಏನಪ್ಪಾ ಅಂತಂದ್ರೆ ಆಂಗಲ್ criterion for similarity of the triangles ಅಂತ ಇದೆ. ಹಂಗಾದ್ರ ನಿಮ್ಗೆ ನೆಕ್ಸ್ಟ್ ಕನ್ನಡದವ್ರಿಗೆ ಏನಪ್ಪಾ ಅಂದ್ರೆ ಕೋನ ನಿರ್ಧಾರಕ ಗುಣಗಳು ಅಂತ ಇದೆ. ಹಾಗಾದ್ರೆ ಇದನ್ನ ಮೂರನ್ನು ಬರೀಬೇಕು. ನಿಮ್ಗೆ ನೋಡಿರ್ಬೋದು, ನಿಮ್ ಟೆಕ್ಸ್ಟ್ ಬುಕ್ ನೋಡಿ ನೋಡಿರ್ಬೋದು, ಓನ್ಲಿ ಎರಡೇ ಕೊಟ್ರೆ ಆಂಗಲ್ ಅಂತ ಕೊಟ್ರ ಅಲ್ದ, ಕೋನ ನಿರ್ಧಾರಕ ಗುಣ ಅಂತ ಅಷ್ಟೇ ಕೊಟ್ಟಾರ. ಯಾಕೆ ಹೇಳ್ರಿ ಹೇಳೈತಿ ಎರಡು ತ್ರಿಭುಜದೊಳಗ ಅನುರೂಪ ಎರಡು ಕೋನಗಳು ಏನಾದ್ರೂ ಸಮನಾಗಿದ್ವು ಅಂದ್ರೆ ಆಟೋಮೆಟಿಕ್ಲಿ ಮೂರನೇ ಕೋನ ಸೇಮ್ ಇರ್ತಾ. ಹಂಗಾದ್ರೆ ನಾವು ಮೂರು ಆಂಗಲ್ ಅನ್ನೋ ಬದ್ಲಿ ಕೋನ ಅನ್ನೋ ಬದ್ಲಿ ಅದನ್ನ ಶಾರ್ಟ್ ಫಾರ್ಮ್ ನಾಗ ಹೆಂಗ್ ಬರಿಬಹುದು ಹೇಳ್ರಿ, ಕೋನ ನಿರ್ಧಾರಕ ಗುಣ. ಹಂಗಾದ್ರೆ ಇಂಗ್ಲಿಷ್ ನಾಗ ಏನಂತಾರೆ ಹೇಳ್ರಿ, ಆಂಗಲ್ ಕ್ರೈಟೀರಿಯನ್ ಅಂತ ಹೇಳಿ. ಸೊ ಹಂಗಾದ್ರೆ ನೋಡ್ರಿ ಎರಡು ತ್ರಿಭುಜದೊಳಗ ಎರಡು ಅನುರೂಪ ಕೋನಗಳು ಸಮನಾಗಿದ್ವು ಅಂತಂದ್ರೆ ಅವುಗಳ ಮೂರನೇ ಅನುಪ ಏನಾಗಿರ್ತೈತಿ ಕೋನನು ಏನಾಗಿರ್ತೈತಿ ಸಮ ಇರ್ತೈತಿ. ಹಂಗಾದ್ರೆ ನೋಡ್ರಿ ಈ ತ್ರಿಭುಜದೊಳಗ ಮೂರು ಕೋನಗಳು ಸಮನಾಗಿದ್ವು ಅಂದ್ರ ಅವುಗಳ ಅನುಪಾತಗಳು ಏನಾಗಿರ್ತಾವ ಅಂತಂದ ಹೇಳ್ರಿ, ಅವುಗಳ ರೇಷೋಸ್ ಏನಾಗಿರ್ತಾವಂತ ಸಮ ಆಗಿರ್ತಾವ ಅಂತ ಹೇಳಿ. ಇದಕ್ ಸಂಬಂಧಪಟ್ಟಂತ ಥಿಯರಮ್ ಏನಪ್ಪಾ ಅಂದ್ರೆ ಅದಕ್ಕೊಂದು ಆಂಗಲ್ ಕ್ರೈಟೀರಿಯನ್ ಅಂತ ಐತಿ, ಅದು ಒಂದು ಥಿಯರಮ್ ಐತಿ. ಅದ್ರದ್ದು ಸ್ಟೇಟ್ಮೆಂಟ್ ಅವರ ಕೊಡ್ತಾರ, ಅದನ್ನ ನೀವು ಪ್ರೂವ್ ಮಾಡ್ಬೇಕು, ಕೋನ ನಿರ್ಧಾರಕ ಗುಣ ಅಂತ ಹೇಳಿ. ಸೊ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಮತ್ತೊಂದು ಏನಪ್ಪಾ ಅಂದ್ರೆ ಒಂದು ಹಾಫ್ ಆನ್ ಅವರ್ ಆದ್ರೂ ಬೇಕು. ಈಗ ಸೆಷನ್ ಟೈಮ್ ಆಗೈತಿ ಅಂತ ಹೇಳಿದಾರೆ. ಸೊ ಅದಕ್ಕೆ ಈಗ ಬರೀ ನಿಮಗೆ ಬೇಸಿಕ್ ಬೇಸಿಕ್ ಹೆಂಗ್ ಯಾವ ರೀತಿ ನಮ್ಗೆ ನೆಕ್ಸ್ಟ್ ಥಿಯರಮ್ ಅನ್ನ ಪ್ರೂವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್. ಹಂಗಾದ್ ನೋಡ್ರಿ ಇಷ್ಟ ಯಾಕೆ ಕೊಟ್ರು ಅನ್ನೋದಕ್ಕೆ ಇದೆ ಆಂಗಲ್ ಕ್ರೈಟೀರಿಯನ್ ಅಂತ ಹೇಳಿ. ಫಾರ್ ಸಿಮಿಲಾರಿಟಿ ಅಂತ ಯಾಕೆ ಕೊಟ್ರಿ ಹೇಳ್ರಿ, ಕೋನ ನಿರ್ಧಾರಕ ಗುಣ ಅಂತ ಯಾಕೆ ಕೊಟ್ರಿ ಅಷ್ಟೇ ಹೇಳ್ರಿ. ಈಗ ನೋಡ್ರಿ ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳನ್ನ ಪ್ರೂವ್ ಮಾಡೋದ್ರಲ್ಲಿ ಇಷ್ಟೆಲ್ಲ ಕಂಡೀಷನ್ಸ್ ಇತ್ತು. ಅಷ್ಟು ಬದ್ಲಿ ಇನ್ನೂ ಶಾರ್ಟ್ ಮಾಡೋಣ ಅಂತ ಹೇಳಿ ಎರಡು ತ್ರಿಭುಜದೊಳಗೆ ಅನುರೂಪ ಕೋನಗಳು ಏನಾದ್ರೂ ಸಮನಾಗಿದ್ವು ಅಂತಂದ್ರ ಅವುಗಳ ಅನುರೂಪ ಭಾವಗಳು ಏನಾಗಿರ್ತಾವಂತ ಸಮಾನುಪಾತದೊಳಗೆ ಇರ್ತಾವ ಅಂತ ಹೇಳಿ ಯಾವ ಡಿಸಿಷನ್ ಮ್ಯಾಗ ತಗೊಂಡ್ವಿ ಅದನ್ನ ಕೋನದ ಆಧಾರದ ಮ್ಯಾಗ ಆ ಒಂದು ಥಿಯರಮ್ ಅನ್ನ ಪ್ರೂವ್ ಮಾಡಿದ್ರು. ಹೀಗಾಗಿ ಅದಕ್ಕೆ ಏನಂತ ಕರೆದ್ರಪ್ಪ ಅಂದ್ರೆ ಕೋನ ನಿರ್ಧಾರಕ ಗುಣ. ಹಂಗಾದ್ರೆ ಇಫ್ ಇನ್ ಟೂ ಟ್ರಯಾಂಗಲ್ಸ್ corresponding angles are equal, then their corresponding sides are in the same. ಹಂಗಾದ್ರೆ ನೋಡ್ರಿ ನೆಕ್ಸ್ಟ್ ಥಿಯರಮ್ ಅದ ಐತಿ. If in two triangles their corresponding angles are equal, then their corresponding sides are in the same ratio. ಹಂಗಾದ್ರೆ ಎರಡು ತ್ರಿಭುಜದಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಏನಾಗಿರ್ತಾವು ಸಮಾನುಪಾತದಲ್ಲಿ ಇರ್ತಾವು ಅಂತ ಹೇಳಿ ನೆಕ್ಸ್ಟ್ ಥಿಯರಮ್ ಐತಿ. ಸೊ ಅದ ಥಿಯರಮ್ ಸ್ಟೇಟ್ಮೆಂಟ್ ನೋಡ್ರಿ ಅಷ್ಟೇ.
ಏನಪ್ಪಾ ಅಂತಂದ್ರೆ ಏನಂತೀರ ಮತ್ತು ಸ್ಟೇಟ್ಮೆಂಟ್ ಎರಡು ತ್ರಿಭುಜದಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಏನಾಗಿರ್ತಾವಂತ ಸಮಾನುಪಾತಗಳು. ಅದನ್ನ ಪ್ರೂವ್ ಮಾಡ್ಬೇಕು ನಾವು ನೆಕ್ಸ್ಟ್ ಥಿಯರಮ್. ಇನ್ ಟೂ ಟ್ರಯಾಂಗಲ್ ದೇರ್ ಕರೆಸ್ಪಾಂಡಿಂಗ್ angles ಆರ್ ಈಕ್ವಲ್ then their corresponding sides are in the same ratio. ಹಂಗಾದ್ರೆ ಬರೀ ಏನಪ್ಪಾ ಅಂದ್ರೆ ಆ ಸ್ಟೇಟ್ಮೆಂಟ್ ಚಿತ್ರ ಹಾಕ್ಬಿಡ್ತೀರಿ. ಇನ್ನು 10 ನಿಮಿಷ ಉಳಿಯುತ್ತೆ. ಅದಕ್ಕೋಸ್ಕರ ನೀವು ಅದರದ್ದು ಏನ್ ಬರಿಬೇಕಂತ ನೀವೇ ಹೇಳ್ತೀರಿ. ನೋಡೋಣ ಹಾಗಾದ್ರೆ. ಎಸ್, ಸ್ಟಾಪ್ ಮಾಡ್ಬಿಡ್ತೀನಿ. 10 ನಿಮಿಷ ಲಾಸ್ಟ್ ಐತಿ ನೋಡ್ರಿ. ಈಗ ಗೊತ್ತಾಯ್ತಲ್ಲ ಸಮರೂಪ ತ್ರಿಭುಜಗಳ ನಿರ್ಧಾರಕ ಗುಣ ಅಂದ್ರೆ. ಎಸ್, ನೋಡ್ರಿ ಕೋನ ನಿರ್ಧಾರಕ ಗುಣ. ಈಗ ಕನ್ನಡದಾಗ ಬಿಡ್ತೀನಿ, ಯಾಕಂದ್ರೆ ಕನ್ನಡ ಮೀಡಿಯಂ ಹುಡುಗರು ಆಗಲ್ಲ ಅದನ್ನ ಡೌಟ್ಸ್ ಇದೆ ಅಂದ್ರು. ಇಲ್ಲ ಸರ್ ಎಲ್ಲ ಇಂಗ್ಲಿಷ್ನಾಗ ಬರ್ದ್ಬಿಟ್ರಿ, ನಮ್ಗೆ ಡೌಟ್ ಇದೆ ಅನಿಸ್ತು ಅಂತ ಹೇಳಿ. ಸೊ ಹಿಂಗಾಗಿ ನಿಮಗೆ ಇಂಗ್ಲಿಷ್ನಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಂಗೇನಂತೀರಿ. ಹೌದಾ? ಹಾ, ಹಂಗಾದ್ರೆ ನೋಡ್ರಿ ಕೋನ ನಿರ್ಧಾರಕ ಗುಣದ ಸ್ಟೇಟ್ಮೆಂಟ್ ಏನೈತಿ ಅಂತಂದ್ರೆ ಎರಡು ತ್ರಿಭುಜಗಳ ಹೇಳಿಕೆ ಅನುರೂಪ ಕೋನಗಳು, ಮಾತಾಡ್ಬೇಡ್ರಿ, ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಕೋನಗಳು ಅನುರೂಪ ಭಾವಗಳು ಎದ್ರೊಳಗೆ ತಗೊಂಡ್ರಿ ಸಮಾನುಪಾತದಲ್ಲಿರುತ್ತವೆ. ಹಾಗಾದ್ರೆ ನೋಡ್ರಿ, ಲಕ್ಷ್ಯ ಕೊಡ್ರಿ, ಸ್ಟೇಟ್ಮೆಂಟ್ ಪ್ರಕಾರ ಏನಿತ್ತು ನೋಡ್ರಿ. ಇಫ್ ಇನ್ ಟೂ ಟ್ರಯಾಂಗಲ್ their corresponding angles are equal then their corresponding sides are in the same ratio. ಹಂಗಾದ್ರೆ ಕರೆಸ್ಪಾಂಡಿಂಗ್ angles ಈಕ್ವಲ್ ಅದವು, ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋದೊಳಗ ಅದವು ಅಂತಂದ್ರೆ ಅವು ಎಂತ ಟ್ರಯಾಂಗಲ್ಸ್ ಹಾಕವು ಹೇಳ್ರಿ ಅಂತ. ಏನಂತ ಹಾಕವು ಅಂತಾವು? ಸಿಮಿಲರ್ ಟ್ರಯಾಂಗಲ್ಸ್. ಹಂಗಾದ್ರೆ ಏನಪ್ಪಾ ಅಂದ್ರೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಏನಾಗಿರ್ತಾವು? ಆ ತ್ರಿಭುಜಗಳು ಸಮನಾಗಿರುತ್ತವೆ. ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಚಿತ್ರ ಎಷ್ಟೆಂದ ಹಾಕುದು ಬಾರಿ ಈಸಿ. ಏನಂತ ಸ್ಟೇಟ್ಮೆಂಟ್ ನೋಡಿ, ಇನ್ನೇ ಓದ್ತೀನಿ. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತ ಸಾಧಿಸ್ಬೇಕು. ಹಂಗಾದ್ರೆ ಅನುರೂಪ ಕೋನಗಳು ಸಮನಾಗಿದ್ದವು, ಅನುರೂಪ ಬಾಹುಗಳು ಸಮನಾಗಿದ್ವು ಅಂದ್ರೆ ಎರಡು ತ್ರಿಭುಜಗಳು ಏನಾಗಿರ್ತಾವ್ರಿ? ಆದ್ರಿಂದ ಆ ಎರಡು ತ್ರಿಭುಜಗಳು ಏನಾಗಿರ್ತಾವು? ಸಮರೂಪಿಗಳಾಗಿರ್ತಾವು. ಏನಾಗಿರ್ತಾವ್ರಿ? ಸಮರೂಪಿಗಳಾಗಿರ್ತವೆ. ಸಮರೂಪಿ. ಹಾಗಾದ್ರೆ ಇಂಗ್ಲಿಷ್ ಮೀಡಿಯಂದವ್ರು ನೋಡ್ರಿ ಏನ್ ಬರ್ತೀರಿ ಹೇಳ್ರಿ. ಇನ್ ಟೂ ಟ್ರಯಾಂಗಲ್ ಏನ್ ಬರ್ತೀರಿ? ಇನ್ ಟೂ ಟ್ರಯಾಂಗಲ್ ಹೇಳ್ರಿ. ಕರೆಸ್ಪಾಂಡಿಂಗ್, ವೆರಿ ಗುಡ್, ಕರೆಸ್ಪಾಂಡಿಂಗ್ angles are equal then their corresponding sides are in same ratio. Hence, these two triangles are two triangles are ನೋಡ್ರಿ ಇಷ್ಟು ಸ್ಟೇಟ್ಮೆಂಟ್ ಐತಿ. ಅಂಡರ್ಸ್ಟುಡ್ ಆಯ್ತಾ? ಸ್ಟೇಟ್ಮೆಂಟ್ ಮೀನಿಂಗ್ ಏನಂತ ಗೊತ್ತಾಯ್ತಲ್ರಿ? ಎಸ್, ನೋಡ್ರಿ ಇದನ್ನು ಏನಪ್ಪಾ ಅಂತಂದ್ರೆ ಸ್ಟೇಟ್ ಅಂಡ್ ಪ್ರೂವ್ ಅಂತ ಕೇಳ್ಬೋದು. 4 marks ಏನಪ್ಪಾ ಅಂತಂದ್ರೆ ಸ್ಟೇಟ್ಮೆಂಟ್ ಕೊಟ್ಟು
prove that in two triangles corresponding angles are equal, then their corresponding sides are in the same ratio, hence two triangles are similar. ನಿಮಗೂ ಕೇಳ್ಬೋದು ನೋಡ್ರಿ ಏನಪ್ಪಾ ಅಂದ್ರ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳು ಏನಾಗಿರ್ತವಂತ ಸಮಾನುಪಾತದಲ್ಲಿರ್ತವೆ ಅಂತ ಸಾಧಿಸ್ಬೇಕು. ಸಾಧಿಸಿದ ಮ್ಯಾಗ ಆ ಎರಡು ಅನುರೂಪ ಕೋನಗಳು ಮತ್ತು ಅನುರೂಪ ಭಾವಗಳು ಸಮಾನುಪಾತದೊಳಗೆ ಇದಾವ ಅಂದ್ಮೇಲೆ ಆ ಎರಡು ತ್ರಿಭುಜಗಳು ಏನಾಗಿರ್ತಾವಂತ ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿ ಕನ್ನಡ ಮೀಡಿಯಂದವರು ಕೇಳ್ತಾರೆ. ಹಾಗಾದ್ರೆ ಚಿತ್ರ ಹಾಕ್ಬೇಕು ಅಂದ್ರೆ ಎಷ್ಟು ಟ್ರಯಾಂಗಲ್ಸ್ ಹಾಕ್ಬೇಕು ಹೇಳ್ರಿ ನೋಡಿ. ಈಗ ಇನ್ ಟೂ ಟ್ರಯಾಂಗಲ್ಸ್ ಎರಡು ತ್ರಿಭುಜಗಳು ಅಂತ ಹೇಳ್ಬಿಟ್ಟಾರ. ಹಾಗಾದ್ರೆ ನೋಡ್ರಿ ಎಷ್ಟು ಅಂತ ಮತ್ ನೋಡ್ರಿ, ಒಂದು ತ್ರಿಭುಜ ಎ ಬಿ ಸಿ, ಇನ್ನೊಂದು ತ್ರಿಭುಜ ನಾ ಏನ್ ಮಾಡ್ತೀನಿಪ್ಪ ಅಂತಂದ್ರೆ ಸ್ವಲ್ಪ ದೊಡ್ಡದು ಮಾಡ್ಕೊಂತೀನಿ. ಸರ್ ನೀವು ಕೇಳ್ಬೋದು ಸರ್ ತ್ರಿಭುಜನ ದೊಡ್ಡ ಮಾಡ್ಕೊಂಡ್ಮೇಲೆ ಆಂಗಲ್ಸ್ ಗಳು ಚೇಂಜ್ ಹಾಕೊಂಡ್ರಿ ಇಲ್ಲ, ನೀವು ನೋಡ್ರಿ 60 ಡಿಗ್ರಿ ಇಷ್ಟು ನೀವು ನೋಡ್ರಿ 60 ಡಿಗ್ರಿ ಸಣ್ಣದಾಗಿ ತೆಗಿಬಹುದು. ಹೌದಾ? ನೀವು 60 ಡಿಗ್ರಿ ಇಷ್ಟು ದೊಡ್ಡದು ಹಾಕೋದಲ್ಲ, ಹಾಕೋದಾ ಇಲ್ಲ? ಎಸ್. ಹಾಗೆ ನೋಡ್ರಿ ನಾ ಸ್ವಲ್ಪ ಚಿತ್ರ ಸ್ವಲ್ಪ ದೊಡ್ಡ ಮಾಡಿದ್ವಿ. ಯಾಕಂತ ಹೇಳಿ ನಂಗೆ ಕನ್ಸ್ಟ್ರಕ್ಷನ್ ಗೊತ್ತಾಗ್ತದೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ತ್ರಿಭುಜ ಎ ಬಿ ಸಿ, ಇನ್ನೊಂದು ಯಾವ್ದೇ ತ್ರಿಭುಜ ಡಿ ಎಫ್. ಅವ್ರು ಏನ್ ಕೊಟ್ಟಾರ ಅಂತ ಬರೀತಾ ಹೋಗ್ತಾರೆ. ಎಷ್ಟು ತ್ರಿಭುಜ ಹಾಕ್ಬೇಕಿಲ್ಲ ನಾನು? ಎರಡು. ಹಾಗಾದ್ರೆ ಸೇಲ್ಸನ ಪ್ರಮೇಯ ಮಾಡ್ಬೇಕಾದಾಗ ಎಷ್ಟು ತ್ರಿಭುಜ ಹಾಕೈತಿ? ಒಂದ ತ್ರಿಭುಜ. ಯಾಕ ಅಲ್ಲೇ ಹೇಳಿದ್ರು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಅಂತ ಹೇಳಿದ್ರು, ಒಂದೇ ತ್ರಿಭುಜ ಹಾಕಿದೆ. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, ಹೇಳಿಕೆ ಒಳಗೆ ಎರಡು ತ್ರಿಭುಜಗಳು ಅಂತ ಕೊಟ್ಟಾರ ನೋಡ್ರಿ. ಆ ಹೇಳಿಕೆ ಮೇಲೆ ನೀವು ಯಾವ ಥಿಯರಂ ಅಂತ ಹೇಳಿ ಮತ್ತೆ ಯಾವ್ದಾರ ಸ್ಟೇಟ್ಮೆಂಟ್ ಯಾವ್ದಾರ ಥಿಯರಂ ಬರ್ದ್ರಿ ಅಂತಂದ್ರೆ ಮಾರ್ಕ್ಸ್ ಕೊಡಂಗಿಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇದು ಹೇಳ್ಬೇಕು. ನೀವು ಯಾವ್ದೋ ಥಿಯರಂ ಅನ್ನು ಕೊಟ್ಟಾಗ ನೀವು ಎಲ್ಲಾನು ಬರ್ದಿರ್ತೀರಿ. ಫಾರ್ ಎಕ್ಸಾಂಪಲ್ ಎಲ್ಲಾನು ಬರ್ದಿರ್ತೀವಿ ನಾವು ವ್ಯಾಲ್ಯೂಯೇಷನ್ ಹೋದಾಗ. ನೀವೇನಾದ್ರೂ ಡೈಗ್ರಾಮ್ ಏನಾದ್ರೂ ಹಾಕಿರ್ಲಿಲ್ಲ ಅಂತಂದ್ರೆ, ಚಿತ್ರ ಹಾಕ್ಲಿಲ್ಲ ಅಂತಂದ್ರೆ ನಿಮ್ಗೆ ಅಂಕಗಳು ಸಿಗುವುದಿಲ್ಲ, ಮಾರ್ಕ್ಸ್ ಕೊಡಂಗೇ ಇಲ್ಲ ದಯವಿಟ್ಟು. ಅದಕ್ಕೋಸ್ಕರ ಮಸ್ಟ್ ಅಂಡ್ ಶುಡ್ ಥಿಯರಂ ಅನ್ನು ಪ್ರೂವ್ ಮಾಡ್ಬೇಕಾದಾಗ ಏನ್ ಬೇಕು? ಡೈಗ್ರಾಮ್ ಬೇಕು. ಯಾಕಂದ್ರೆ ಸುಮ್ಮನೆ ಬಯೋಟ್ಯಾಕ್ ಬರ್ದಾನ ಅಂತ ಹೇಳ್ಕೊಂಡು ನಾವು ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ, ಡೈಗ್ರಾಮ್ ಹಾಕಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡ್ಬೇಡ್ರಿ ಅಂತ ಹೇಳಿ. ಅದಕ್ಕೆ ಮಸ್ಟ್ ಅಂಡ್ ಶುಡ್ ಡೈಗ್ರಾಮ್ ಇರ್ಲೇಬೇಕು ನೋಡ್ರಿ. ಗೊತ್ತಾಯ್ತಾ? ಹಾಗೆ ನೋಡ್ರಿ ಏನ್ ಹೇಳಿದ್ರೆ ಸ್ಟೇಟ್ಮೆಂಟ್ ಪ್ರಕಾರ ಡೈಗ್ರಾಮ್ ಹಾಕಿನಿ. ಏನು? ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅಂತ ಹೇಳ್ಬಿಟ್ಟಾರ. ಹಂಗಾದ್ರೆ ದತ್ತ ಅಂತ ನಾನು ಬರ್ಕೊಂತೀನಿ. ಹಾ, ತ್ರಿಭುಜ ಯಾವ್ದಿದ್ರಿ? ಎ ಬಿ ಸಿ ಮತ್ತು ತ್ರಿಭುಜ ಯಾವ್ದ್ರಿ? ಡಿ ಎಫ್ ಗಳಲ್ಲಿ ಹೇಳ್ರಿ. ಅವ್ರ ಹೇಳ್ಯಾರ ನೋಡ್ರಿ, ಅನುರೂಪ ಕೋನಗಳು ಸಮವಾದರೆ ಇಫ್ ಇನ್ ಟೂ ಟ್ರಯಾಂಗಲ್. ಹಾಗಾದ್ರೆ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿ ಎಫ್, ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಹೇಳ್ರಿ ಹಾಗಾದ್ರೆ ಆಂಗಲ್ ಎ ಇದಕ್ಕೆ ಈಕ್ವಲ್ ಆಗಿರ್ತೈತಿ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಕೋನ ಎ ಎದಕ್ಕೆ ಸಮ ಆಗೈತಿ? ಯಾಕ ಅನುರೂಪ ನೋಡ್ರಿ, ಅನುರೂಪ ಕೋನ. ಆಂಗಲ್ ಬಿ, ಆಂಗಲ್ ಬಿ ಯಾವುದು ಕರೆಸ್ಪಾಂಡಿಂಗ್ ಸೈಡ್? ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಅಂಡ್ ಇನ್ನೊಂದು ಯಾವ್ದು ಹೇಳ್ರಿ? ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಸೊ ಇದು ಡಾಟಾ ಅಂಡರ್ಸ್ಟುಂಡ್ ಆಗೈತೆ ಎಲ್ಲರಿಗೆ? ಎಷ್ಟು ಈಸಿ ಐತಿ ನೋಡ್ರಿ. ಹಾಗಾದ್ರೆ ಇಫ್ ಇನ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಹಾಗಾದ್ರೆ ಅದನ್ನ ಕೊಟ್ಟಾರಲ್ಲ, ನಾಂಗ ಬರ್ತೀನಿ. ಇನ್ ಟ್ರಯಾಂಗಲ್ಸ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿ ಎಫ್, angle A is equal to angle D, angle B is equal to angle E, angle C is equal to angle F. ಹಾಗಾದ್ರೆ ಕನ್ನಡ ಮೀಡಿಯಂದವ್ರಿಗೆ ಏನ್ ಕೊಟ್ಟಾರ? ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅಂತ ಹೇಳ್ಯಾರ. ಎರಡು ತ್ರಿಭುಜ ತಗೊಂಡಿದ್ವಿ, ಒಂದು ತ್ರಿಭುಜ ಎ ಬಿ ಸಿ, ಇನ್ನೊಂದು ತ್ರಿಭುಜ ಡಿ ಎಫ್. ಹಾಗಾದ್ರೆ ಅನುರೂಪ ಕೋನಗಳು ಅಂತ ಅಂದ್ಮೇಲೆ ಕೋನ ಎ ಕ ಅನುರೂಪ ಕೋನ ಯಾವ್ದಂದ್ರೆ ಕೋನ ಡಿ. ಹಾಗಾದ್ರೆ ನೋಡ್ರಿ, ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಕೋನ ಬಿ ಕ ಅನುರೂಪ ಕೋನ ಯಾವ್ದ್ರಿ? ಇ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ. ನೆಕ್ಸ್ಟ್ ಕೋನ ಸಿ ಗೆ ಯಾವ್ದಾಗ್ತದ್ರಿ? ಕೋನ ಎಫ್. ಅಂಡರ್ಸ್ಟುಡ್ ಆಯ್ತಾ? ಹಾಗಾದ್ರೆ ಟು ಪ್ರೂವ್ ಏನಂತ ಸಾಧಿಸ್ಬೇಕು ಹೇಳ್ರಿ ನೋಡೋಣ. ಟು ಪ್ರೂವ್ ಹಿಂಗಿದ್ದಾಗ ಏನು ಸಾಧಿಸ್ಬೇಕು? ಸಾಧನೆ ಏನಂತ ಹೇಳ್ಯಾರ? ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದಿ ಸೇಮ್ ರೇಷಿಯೋ ಅಂತ ಹೇಳ್ಯಾರ. ಹಂಗಾದ್ರೆ ಎರಡು ತ್ರಿಭುಜಗಳ ಅನುರೂಪಗಳು ಕೋನಗಳು ಸಮನಾಗಿದ್ವು ಅಂದ್ರೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರ್ತವಂತ ಸಾಧಿಸ್ಬೇಕು. ಹಂಗಾದ್ರೆ ಅನುರೂಪ ಭಾವ ಅಂತಂದ್ರೆ ನೋಡ್ರಿ, ಎ ಬಿ ಗೆ ಯಾವ್ದು ಅನುರೂಪ ಭಾವ ಯಾವ್ದ್ರಿ? ಡಿ. ಎ ಬಿ